ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಯೂಟ್ಯೂಬಲ್ಲಿ ಬಂದಿರುವಂಥ ಒಂದು ಹೊಸ ಫ್ಯೂಚರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅವ್ರಿಗೊಂದು ಹೊಸ ಫ್ಯೂಚರ್, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ತುಂಬ ಇಂಪಾರ್ಟೆಂಟು. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಯೂಟ್ಯೂಬಲ್ಲಿ ಮುಂಚೆ ಆಗಿತ್ತು ಅಂತಂದರೆ ಇವಾಗಲೂ ಕೂಡ ಹಾಗೆ ಇದೆ, ಬಟ್ ಒಂದು ಅಪ್ಡೇಟ್ ಆಗಿದೆ. ಏನಂತಂದರೆ ನೀವು ಬೇರೆಯವ್ರ ವೀಡಿಯೋನ ನೀವೇನಾದರೂ ಯೂಸ್ ಮಾಡಬೇಕು ಅಂತಂದರೆ ಬರೀ 30 ಸೆಕೆಂಡ್ ಮಾತ್ರ ನೀವು ವೀಡಿಯೋನ ಯೂಸ್ ಮಾಡೋದಕ್ಕಾಗ್ತಿತ್ತು. ಅಂತಂದರೆ ನೀವು 30 ಸೆಕೆಂಡ್ ಮೇಲೆ ಅವ್ರ ವೀಡಿಯೋಸ್ ಏನಾದರೂ ಯೂಸ್ ಮಾಡಿದ್ರೆ ಸೊ ನಿಮಗೆ ಕಾಪಿರೈಟ್ ಕ್ಲೇಮ್ ಅಥವಾ ಕಾಪಿರೈಟ್ ಸ್ಟ್ರೈಕ್ನ ಕೊಡ್ತಿದ್ರು. ಆದರೆ ನೀವು 30 ಸೆಕೆಂಡ್ ಒಳಗೆ ಯೂಸ್ ಮಾಡಿದ್ರೆ ಆ ಒಂದು ವೀಡಿಯೋಗೆ ಫೇರ್ ಯೂಸ್ ಅಂತ ಬಂದುಬಿಡ್ತಿತ್ತು. ನಿಮ್ಗೆ ಯಾವುದೇ ರೀತಿ ಕಾಪಿರೈಟ್ ಕ್ಲೇಮ್ ಕಾಪಿರೈಟ್ ಸ್ಟ್ರೈಕ್ ಬರ್ತಿರಲಿಲ್ಲ. ಸೊ ನಿಮಗೆ ಕಾಪಿರೈಟ್ ಕ್ಲೇಮ್ ಅಂದ್ರೇನು ಕಾಪಿರೈಟ್ ಸ್ಟ್ರೈಕ್ ಅಂದ್ರೇನು ಅಂತ ಗೊತ್ತಿಲ್ಲ ಅಂತಾರೆ. ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಆ ಒಂದು ವೀಡಿಯೋ ನೋಡಿ, ಓಕೆನಾ. ಸೊ 30 ಸೆಕೆಂಡ್ ಒಳಗೆ ಯೂಸ್ ಮಾಡಿದ್ರೆ ನಿಮಗೆ ಫೇರ್ ಯೂಸ್ ಅಂತ ಬರ್ತಿತ್ತು. ಬಟ್ ಇವಾಗ ಬಂದಿರುವಂಥ ಒಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಎಷ್ಟು ಸೆಕೆಂಡ್ ಆದರೂ ಯೂಸ್ ಮಾಡಿ, 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಯೂಸ್ ಮಾಡಿದ್ರೂ ಕೂಡ ನಿಮಗೆ ಕಾಪಿರೈಟ್ ಕ್ಲೈಮ್ ಬರುವಂಥ ಚಾನ್ಸಸ್ಗಳಿರುತ್ತೆ. ಇವಾಗ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನನ್ನ ಲ್ಯಾಪ್ಟಾಪಲ್ಲಿ ನಾನು ಓಪನ್ ಮಾಡಿ ನಿಮಗೆ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲಿ ನೀವು ನೋಡ್ಬೋದು. ಒಂದು ನಿಮಿಷ. ಸೊ ನೀವು ಯಾವುದಾದ್ರೂ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರಿ ಅಂತಂದರೆ ನಿಮಗೆ ಕೆಳಗಡೆ ಒಂದು ಟ್ಯಾಬ್ ಬರುತ್ತೆ. ಆ ಒಂದು ಟ್ಯಾಬ್ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ನೀವು ನೋಡ್ಬೋದು, ಈ ರೀತಿ ಬರುತ್ತೆ. ಡೂ ಯು ಹ್ಯಾವ್ ಕಾಪಿರೈಟೆಡ್ ಕಂಟೆಂಟ್ ಇನ್ ಯುವರ್ ವಿಡಿಯೋ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಕೆಳಗಡೆ ಒಂದು ಲೈನು ಕೂಡ ಹಾಕಿದ್ದಾರೆ. ಈವನ್ ಸ್ಮಾಲ್ ಅಮೌಂಟ್ ಆಫ್ ಅನ್ಲೈಸೆನ್ಸ್ಡ್ ಕಂಟೆಂಟ್ ಮೇ ಪ್ರಿವೆಂಟ್ ಯು ಫ್ರಮ್ ಮಾನಿಟೈಸಿಂಗ್ ಯುವರ್ ವಿಡಿಯೋ ಅಂತ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ, ಸಣ್ಣ ನೀವು ಅಂತಂದರೆ 1 ಸೆಕೆಂಡ್ 2 ಸೆಕೆಂಡ್ 3 ಸೆಕೆಂಡ್ ಈ ಥರ ಯೂಸ್ ಮಾಡೋದ್ರೂ ಕೂಡ ನಿಮಗೆ ಕಾಪಿರೈಟ್ ಕ್ಲೈಮ್ ಬರುವಂಥ ಚಾನ್ಸಸ್ಗಳಿರುತ್ತೆ. ಯಾಕೆ ಬರುತ್ತೆ, ಏನಕ್ಕೆ ಬರುತ್ತೆ ಅಂತಂದರೆ, ಇವಾಗ ಎಕ್ಸಾಂಪಲ್, ಇವಾಗ ನನ್ನ ವೀಡಿಯೋ ನೀವು ಎತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಒಂದು 15 ಸೆಕೆಂಡ್ ಯಾರೋ ಯೂಸ್ ಮಾಡ್ಕೊಂಡಿದ್ದೀರಾ ನನ್ನ ವೀಡಿಯೋನ. ಸೊ ಇವಾಗ ನನಗೆ ಆಪ್ಷನ್ ಬರುತ್ತೆ, ನನ್ನ ವೀಡಿಯೋನ ಬೇರೆಯವ್ರು ಯೂಸ್ ಮಾಡಿದ್ದಾರೆ, ಇವ್ರಿಗೆ ಕಾಪಿರೈಟ್ ಕ್ಲೈಮ್ ಕೊಡೋದಾ ಬೇಡವಾ ಅಂತ ನನಗೆ ಆಪ್ಷನ್. ಅದು ನಾನು ಕಾಪಿರೈಟ್ ಕ್ಲೈಮ್ ಕೊಟ್ಟರೆ ನೀವು ಆ ಒಂದು ವೀಡಿಯೋದಲ್ಲಿ ಏನು ದುಡ್ಡು ಮಾಡ್ತೀರಾ ಆ ದುಡ್ಡೆಲ್ಲ ನನಗೆ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ನೀವು ನನ್ನ ವೀಡಿಯೋ ಯೂಸ್ ಮಾಡಿದ್ದೀರಾ, ನಾನು ಇಲ್ಲಿ ಬೇಡ ಬಿಡು ಆ ಹುಡುಗ ಯೂಸ್ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ ನಿಮ್ಗೇನು ಆಗೋಲ್ಲ. ನಿಮ್ಗೆ ಏನು ದುಡ್ಡು ಬರುತ್ತೆ ಅದು ನಿಮಗೆ ಬರುತ್ತೆ, ನನಗೆ ಬರೋಲ್ಲ ಅದು. ಸೊ ಈ ಥರ ಆಪ್ಷನ್ ಇವಾಗ ಕೊಟ್ಟಿದ್ದಾರೆ. ಮುಂಚೆ ಈ ಥರ ಆಪ್ಷನ್ ಇರಲಿಲ್ಲ. ಕ್ರಿಯೇಟರೇ ನಾವು ಈ ಥರ ಯೋಚನೆ ಮಾಡಿ ಇದು ಮಾಡೋದು, ಆಪ್ಷನ್ ಟಿಕ್ ಮಾರ್ಕ್ ಕೊಡೋದು, ಈ ಥರ ಎಲ್ಲ ಆಪ್ಷನ್ ಇರಲಿಲ್ಲ. ಮುಂಚೆ ಏನಪ್ಪ ಅಂತಂದರೆ 30 ಸೆಕೆಂಡ್ ಒಳಗೆ ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬೋದಿತ್ತು. ನೀವು ಎಷ್ಟೇ ಯೂಸ್ ಮಾಡ್ಕೊಂಡ್ರು ಕ್ರಿಯೇಟರು ಏನು ಮಾಡೋದಕ್ಕಾಗ್ತಿರಲಿಲ್ಲ. ನೀವು ಯೂಸ್ ಮಾಡ್ಕೊಂಡ್ರು ಬಿಡೋ ಹೋಗಲಿ ಅಂತ ಅನ್ಕೊಂಡು ಸುಮ್ಮನೆ ಆಗೋರು. ಯಾಕೆ ಅಂತಂದರೆ ಅವಾಗ ಆಪ್ಷನ್ನೇ ಇರಲಿಲ್ಲ. ಇವಾಗ ಆಪ್ಷನ್ ಇದೆ, ನಾವು ಬೇಕಾದ್ರೆ ಅಪೀಲ್ ಮಾಡ್ಬೋದು. ನಿಮಗೆ ನನ್ನ ವೀಡಿಯೋ ಯೂಸ್ ಮಾಡಿದರೆ ನಾನು ಕಾಪಿರೈಟ್ ಕ್ಲೇಮ್ ಬೇಕು ಅಂತಂದರೆ ನಿಮ್ಮ ವೀಡಿಯೋ ದುಡ್ಡೆಲ್ಲ ನನಗೆ ಬೇಕು, ಯಾಕೆಂದರೆ ನನ್ನ ವೀಡಿಯೋ ಯೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ಇವಾಗ ಆಪ್ಷನ್ನ ಕೊಟ್ಕೋಬೋದು. ಸೊ ಇದೇ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಕ್ರಿಯೇಟರ್ ಹೇಗೆ ಥಿಂಕ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡು. ನೀವು ಎಷ್ಟೋ ವೀಡಿಯೋಗಳನ್ನ ಹಾಕಿದ್ರೆ ಬೇರೆಯವ್ರ ವೀಡಿಯೋನ ಕಾಪಿ ಮಾಡ್ಕೊಂಡು ಒಂದು 15 ಸೆಕೆಂಡ್ ಯೂಸ್ ಮಾಡಿದ್ದೀರಾ ಅಂತಂದರೆ, ಆ ಕಡೆ ನೀವು ಯಾರ್ದು ಯೂಸ್ ಮಾಡಿರ್ತೀರ ಅವ್ರೇನಾದರೂ ಬಿಡು ಹೋಗಲಿ ಅಂತ ಬಿಟ್ಬಿಟ್ರೆ ನಿಮಗೆ ಓಕೆ, ನಿಮಗೆ ಬರೋ ರೆವಿನ್ಯೂ ನಿಮಗೆ ಬರುತ್ತೆ. ಬಟ್ ಅವರು ಇಲ್ಲ, ನನ್ನ ವೀಡಿಯೋ ಯೂಸ್ ಮಾಡಿದ್ರೆ ನನಗೆ ಬರಬೇಕು ರೆವಿನ್ಯೂ ಅಂತ ಅವರು ಅಪೀಲ್ ಮಾಡಿದ್ರೆ ಅಫ್ಕೋರ್ಸ್ ನಿಮಗೆ ಕಾಪಿರೈಟ್ ಕ್ಲೇಮ್ ಕೊಡ್ತಾರೆ. ಆವಾಗ ನಿಮಗೆ ಬರೋ ದುಡ್ಡೆಲ್ಲ ಅವ್ರಿಗೆ ಬರುತ್ತೆ ಅಷ್ಟೇ. ನಿಮಗೆ ಕಾಪಿರೈಟ್ ಕ್ಲೇಮ್ ಬಂದರೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ, ಜಸ್ಟ್ ದುಡ್ಡು ಅವ್ರಿಗೆ ಹೋಗುತ್ತೆ. ಇವಾಗ ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀರಾ, ತುಂಬ ವೈರಲ್ ಆಯಿತು ಅಂತಂದರೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬಂದರೆ ಒಳ್ಳೆ ರೆವಿನ್ಯೂ ಅವ್ರಿಗೆ ಆಗಿಬಿಡುತ್ತೆ. ಸೊ ಇಷ್ಟೇ, ಇದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ತಲೆ ಏನು ಕೆಡಿಸ್ಕೊಬಿಡಿ, ಕಾಪಿರೈಟ್ ಕ್ಲೇಮು ಕಾಪಿರೈಟ್ ಸ್ಟ್ರೈಕು ಎರಡು ತುಂಬ ಡಿಫ್ರೆನ್ಸ್ ಇದೆ. ಸೊ ಜಸ್ಟ್ ರೆವಿನ್ಯೂ ಶೇರ್ ಆಗುತ್ತೆ ಅಷ್ಟೇ. ನಿಮಗೇನು ತೊಂದರೆ ಆಗೋಲ್ಲ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಬಟ್ ಸ್ಟಿಲ್ ನಿಮಗೆ 30 ಸೆಕೆಂಡ್ ಒಳಗೆ ಯೂಸ್ ಮಾಡ್ಕೋಬೋದು, ಫೇರ್ ಯೂಸ್ ಅಂತ ಬರುತ್ತೆ ಅಷ್ಟೇ. ಇದನ್ನೇ ಅಪ್ಡೇಟು. ಇದ್ರ ಬಗ್ಗೆ ನಾನು ತಿಳಿಸ್ಕೊಡೋಣ ಅಂತ ಈ ಒಂದು ವೀಡಿಯೋ ಮಾಡಿದೆ. ತಲೆ ಕೆಡಿಸ್ಕೊಬಿಡಿ, ಜಸ್ಟ್ ರೆವಿನ್ಯೂ ಅಷ್ಟೇ ಶೇರ್ ಆಗೋದು, ನಿಮ್ಮ ಚಾನಲ್ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.